ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ದಿನ 12 ರಾಶಿಗಳಿಗೆ ಏನು ಫಲ ಇರುತ್ತೆ, ಯಾರಿಗೆ ಲಾಭ ಇರತಕ್ಕಂಥದ್ದು ಇರುತ್ತೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಇವೆಲ್ಲವನ್ನು ತಿಳಿಸ್ಕೊಡ್ತೇನೆ. ಹಾಗೆ ಭಾಳ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ಈ ವಿಚಾರಗಳು, ನಮಗೆ ಮನಸ್ಥಿತಿ ಸರಿ ಇಲ್ಲ ಅಂತಕ್ಕಂಥವ್ರು, ಮನೋಢ್ಯತೆ ಜಾಸ್ತಿ ಇದೆ, ತುಂಬ ರಿಮೋಟಾಗಿ ಕೂತ್ಕೊಳ್ತಿದ್ದೀವಿ, ಇದ್ದಕ್ಕಿದ್ದ ಹಾಗೆ ಒಂದೊಂದು ಸಮಸ್ಯೆ ಬರ್ತದೆ ಈ ಮನಸ್ಥಿತಿಯಿಂದ. ಭಾಳ ಮುಖ್ಯವಾಗಿ ನಮಗೆ ಇದು ಚಂದ್ರೋ ಮನಸ್ಸೋ ಜಾತಃ, ಬಲವನ್ನು ಬೇಕು, ಕನ್ಸಿಸ್ಟೆನ್ಸಿ ಬೇಕು, ಒಂದು ಪೊಟೆನ್ಷಿಯಾಲಿಟಿ ಬೇಕು ಅಂತಕ್ಕಂಥವ್ರು. ನನ್ನ ಮನಸ್ಥಿತಿ ಸದೃಢತೆ ಮಾಡ್ಕೊಳ್ತೀನಿ ಗುರುಗಳೇ, ಈ ವಿಚಾರವಾಗಿ ಬೇಕಾದಲ್ಲಿ ಕೊನೆಯಲ್ಲಿ ನಮ್ಮ ವಿಡಿಯೋ ನೋಡಿ. ಖಂಡಿತ ನಿಮಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಅಫ್ಕೋರ್ಸ್ ಇದು ನಿಮಗೆ ಯಾವುದೇ ಯಂತ್ರ ತಂತ್ರ ಹಾಗೆ ಯಾವುದೇ ಹೋಮ ಹವನಾದಿಗಳನ್ನು ಮಾಡದಲೇ ಸಿಗ್ತಕ್ಕಂಥ ಫಲ ಕೇವಲ ಈ ಮಂತ್ರದ ಶಕ್ತಿಯಿಂದ ಸಿಗ್ತದೆ. ಅಷ್ಟು ಶಕ್ತಿ ಇದೆ ಇದಕ್ಕೆ. ಆ ಮಂತ್ರವನ್ನು ಪಠನೆ ಮಾಡಿದಾಗ ನಿಮ್ಮ ಮನಸ್ಥಿತಿ ಖಂಡಿತವಾಗಿ ಸರಿಯಾಗುತ್ತೆ. ನೋಡೋಣ, ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ಈ ದಿನ ಮೊದಲು ಸೋಮವಾರ ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ. ಮೊದಲು ಈ ದಿನ ಪಂಚಾಂಗದ ಪ್ರಕಾರ ನೋಡೋದಾದರೆ ಚತುರ್ದಶಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ವೃದ್ಧಿಯೋಗ ಇರತಕ್ಕಂಥ ಸಮಯ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚತುರ್ದಶಿ ನೋಡಿ, ಇಲ್ಲಿ ಭಾಳ ಮುಖ್ಯವಾಗಿ 12 ಗಂಟೆ 23 ನಿಮಿಷದವರೆಗೂ ಇದ್ದು ತದನಂತರ ಹುಣ್ಣಿಮೆ ಪ್ರಾರಂಭ ಈ ದಿನ ಕಾಣುತ್ತದೆ. ಈ ದಿನ ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ. ಉತ್ತರಾಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರ ಅಂತ ನೋಡಿದ್ವಿ. ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಶನಿ ದಶದಿಂದ ಇವರ ಜೀವನ ಪ್ರಾರಂಭ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7 ಗಂಟೆ 40 ನಿಮಿಷದಿಂದ 9 ಗಂಟೆ 9 ನಿಮಿಷದವರೆಗೂ, ಯಮಗಂಡ ಕಾಲ 10 ಗಂಟೆ 39 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 8 ನಿಮಿಷದವರೆಗೂ, ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 37 ನಿಮಿಷದಿಂದ 3 ಗಂಟೆ 7 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ನೋಡೋದಾದರೆ ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ 1 ಗಂಟೆ 19 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ನೋಡೋದಾದರೆ ಬೆಳಗ್ಗೆ 8 ಗಂಟೆ 37 ನಿಮಿಷದಿಂದ 9 ಗಂಟೆ 24 ನಿಮಿಷದವರೆಗೂ. ಸ್ನೇಹಿತರೆ, ಹಾಗಾಗಿ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ವಿಭಿನ್ನತೆ ಇದೆ ಈ ದಿನ. ಸ್ವಲ್ಪ ಎಚ್ಚರವಾಗಿರಬೇಕು. ಲಾಭ ನಷ್ಟದವಾಗಿರ್ತಕ್ಕಂಥ ದಿನ, ವಿದ್ಯಾರ್ಥಿಗಳಿಗೆ ಹಿನ್ನಡೆ ಹಾಕಿರ್ತಕ್ಕಂಥ ದಿನ, ವ್ಯಾಪಾರ ಹಣಕಾಸು ವಹಿವಾಟುಗಳು ಸ್ವಲ್ಪ ನೆಮ್ಮದಿ, ಇವೆಲ್ಲ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿ ವಿಚಾರಗಳನ್ನು ಹೇಳೋದಾದರೆ ಈ ದಿನ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಇರುತ್ತೆ. ಮನಸ್ಥಿತಿ ಕಂಟ್ರೋಲಲ್ಲಿರೋದಕ್ಕೆ ಸಾಧ್ಯತೆ ಕಷ್ಟ ಆಗ್ತದೆ. ಕೋಪ ಸಹಿತವಾಗಿರ್ತಕ್ಕಂಥ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ, ನಷ್ಟವಾಗಿರ್ತಕ್ಕಂಥ ದಿನವಾದ್ದರಿಂದ ತ್ರಯಂಬಕ ಮಂತ್ರಗಳನ್ನು ಹೇಳಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ವರವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್. ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಭಾಳ ಮುಖ್ಯ. ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅದೇ ರೀತಿಯಾಗಿ ಆ ವೃಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ವೃಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ನಿಧಾನವಾದರೂ ಸಹಿತ ಪ್ರಧಾನವಾಗಿ ಲಾಭವನ್ನು ತರುತ್ತೆ. ಒಂದು ಸಮಸ್ಯೆಯಲ್ಲಿ ಸಿಗಾಕ್ಕೊಂಡಿದ್ದೀವಿ ಅಂತಕ್ಕಂಥವ್ರು ವೃಷಭರಾಶಿಯಲ್ಲಿರೋ ಆ ಸಮಸ್ಯೆ ಕೇವಲ ಮಾತುಕತೆಗಳಿಂದ ಬಗೆಹರಿತದೆ, ಅಷ್ಟು ಪ್ರಧಾನವಾಗಿ ಕೊಡ್ತದೆ. ಆ ಮಾತುಕತೆ ಸಾತ್ವಿಕತೆಯನ್ನು ಇಟ್ಟಾಕೊಂಡು ಮಾಡಿದರೆ ಮಾತ್ರ ಅದು ಶುಭ ಫಲಪ್ರದವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಮೇಷರಾಶಿ ದಾಂಪತ್ಯದ ಜೀವನ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ. ಮಕ್ಕಳುಗಳು ಕೂಡ ಅಷ್ಟು ಶುಭ ಫಲಗಳನ್ನು ಈ ದಿನ ನಿರೀಕ್ಷಣೆಯನ್ನು ಮಾಡಲಿಕ್ಕಾಗಲ್ಲ. ಯಾರು ವೃಷಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಕೂಡ
ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ. ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ರಿಲೀಫ್ ಬೇಕು ಅಂತಕ್ಕಂಥ ದಿನಮಾನಗಳು. ಹಣಕಾಸು ವಹಿವಾಟುಗಳನ್ನು ಚಿಂತನೆಗಳನ್ನು ಮಾಡ್ತೀರಿ. ಸ್ವಲ್ಪ ಅಹಮಿಂದ ಕೂಡಿರ್ತಕ್ಕಂಥ ದಿನ. ಚೂರು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಕಡಿಮೆ ಇರತಕ್ಕಂಥ ದಿನ ಒಂದು ಕೂಡ ಆಗ್ತದೆ. ಚೂರು ಆತಂಕದ ವಾತಾವರಣವನ್ನು ನೋಡ್ತೀವಿ. ಖಂಡಿತ ನಾವು ಏನಾದರೂ ಪಡಿಬೇಕು ಅಂದರೆ ನಮಗೆ ಅಶಕ್ತಿ ಇದೆಯಾ ನಾವು ನೋಡಬೇಕು ಫಸ್ಟು. ತದನಂತರ ಆ ಮುಂದಕ್ಕೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಸ್ವಲ್ಪ ಚಿಂತನೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ತಾವು ಈ ದಿನ ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡಿ ಸೋಂಬೇರಿತನವನ್ನು ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಅಹಂ ಕ್ಲ್ಯಾಶಸ್ ಅಂದರೆ ಈಗೋ ಕ್ಲ್ಯಾಶಸ್ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ. ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಈ ಒಂದು ನಿಟ್ಟಿನಲ್ಲಿ ಸಮಸ್ಯೆಗಳನ್ನು ಮಾಡ್ಕೋಬೇಡಿ, ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಚೂರು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ದಾಂಪತ್ಯ ವಿರಸಗಳು ಕಾಣಿಸ್ತಕ್ಕಂಥ ದಿನ. ಹಣಕಾಸು ವಹಿವಾಟುಗಳು ಮಂದಗತಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ತಾವು ಸಹಿತವಾಗಿ ಒಂದು ಮನಸ್ಥಿತಿ ಸದೃಢತೆಯನ್ನು ಇಟ್ಕೊಳ್ಳಿ. ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭವನ್ನು ತರುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿಯವರಿಗೆ ನೋಡಿ, ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಶನಿ. ಚಂದ್ರನೊಟ್ಟಿಗಿನ ಭಾಗ್ಯಸ್ಥಾನ. ಇಲ್ಲಿ ಏನಾಗ್ತದೆ, ಹಿರಿಯರು ತಂದೆ ಸಮಾನರಾಗಿರ್ತಕ್ಕಂಥವರು ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಭಾಗ್ಯಸ್ಥಾನದ ಕೊರತೆ. ಭಾಗ್ಯಸ್ಥಾನ ಅಂದರೆ ಭಾಗ್ಯೋದಯವಲ್ಲ, ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ದಿನ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ದಿನ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಮಂದಗತಿಯ ಚಾಲನೆ ಇರ್ತದೆ. ಎಲ್ಲದರಲ್ಲೂ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು, ಸ್ವಲ್ಪ ಮಂದಗತಿಯ ಚಾಲನೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆಯನ್ನು ತರತಕ್ಕಂಥ ದಿನ. ದಾಂಪತ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಅಪೇಕ್ಷಣೆಯನ್ನು ನಾವು ಮಾಡ್ಬೋದು. ಇನ್ನು ಮಿಕ್ಕ ವಿಚಾರ ಸಾಧಾರಣತೆ ಇರ್ತದೆ. ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿ ಖಂಡಿತ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕು. ಸಿಂಹರಾಶಿಯವರು ನಷ್ಟದ ದಿನ, ಸ್ವಲ್ಪ ಕಷ್ಟದ ದಿನ ಕೂಡ ಆಗುತ್ತೆ. ಕೆಲವೊಂದು ಕೆಲಸ ಹಾಗೆ ದಾಂಪತ್ಯದಲ್ಲಿ ಅವಮಾನಗಳನ್ನು ಕಾಣ್ತಕ್ಕಂಥ ದಿನ. ಸ್ವಲ್ಪ ಎಚ್ಚರಿಕೆ. ತ್ರಯಂಬಕ ಮಂತ್ರಗಳನ್ನು ಸಿಂಹರಾಶಿಯವರು ಹೇಳ್ಕೊಳ್ಳಿ. ಆಪಾದನೆಗಳನ್ನು ಹೊತ್ಕೊಳ್ಳೇಬೇಡಿ. ಈ ದಿನ ಏನಾದರೂ ಆ ಥರ ಸಮಸ್ಯೆ ಬಂತು, ಆ ಜಾಗದಿಂದಲೇ ಖಾಲಿ ಮಾಡಿ. ಸ್ವಲ್ಪ ಸಮಯ ತಗೊಳ್ಳಿ, ಶುಭವಾಗ್ತದೆ. ನೀವು ಸಹಿತವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನೀವು ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಹೆಚ್ಚಿನ ಮಹತ್ವವನ್ನು ಬಿಸ್ನೆಸ್ಸಲ್ಲಿ ಅಥವಾ ಸಂಗಾತಿ ಅಥವಾ ಎದುರಾಳಿಯ ಬಗ್ಗೆ ತಲ್ಲೀನತೆ ಇರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಲಾಭದಲ್ಲಿ ಹೆಚ್ಚು ಮುಳುಗಬೇಕು ಅಂತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕನ್ಯಾ ರಾಶಿಯವರು. ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೊಳ್ಳಿ. ಗಲಾಟೆಗಳನ್ನು ಮಾಡ್ಕೋಬೇಡಿ. ಇದನ್ನು ಶುಭವನ್ನು ತರುತ್ತದೆ. ಮದುವೆ ವಿಚಾರದಲ್ಲಿ ನಿಧಾನವಾದರೂ ಪ್ರಧಾನತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಚಿಕ್ಕಪ್ಪಂದರಿಂದ ಸ್ವಲ್ಪ ಮನಸ್ತಾಪಗಳ ಸಾಧ್ಯತೆ ಬಂದರೂ ಅದು ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದರೆ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ, ಶುಭವಾಗ್ತದೆ. ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಖಂಡಿತ ತುಲಾರಾಶಿಯವರಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕಾಲಮಾನಗಳು ನಡೀತದೆ. ಕೆಲಸದಲ್ಲಿ ಉತ್ಕೃಷ್ಟತೆ, ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಏನಾದರೂ ಮಾಡಿ ಆ ಕೆಲಸ ನಾನೇ ಪಡಿಬೇಕು ಅಂತಕ್ಕಂಥದ್ದು ಇರ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಗಳು ಕಾಣುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಉಪಶಮನ ಆಗ್ತಕ್ಕಂಥದ್ದು ಗುರುವಿನ ದೃಷ್ಟಿ ಇದೆ ತುಲಾರಾಶಿಯವ್ರಿಗೆ. ಆದರೆ ಕಾರ್ಯ ತಲ್ಲೀನತೆ, ಸೋಂಬೇರಿತನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಾರ್ಯದಲ್ಲಿ ತಲ್ಲೀನತೆ ಹಾಕ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಸೇಮ್ ಟು ಸೇಮ್ ಸ್ವಲ್ಪ ಸೋಂಬೇರಿತನ ಬಿಡಬೇಕು. ಕಾರ್ಯದಲ್ಲಿ ತಲ್ಲೀನತೆ ಅಂದರೆ ಅರ್ಥಾತ್ ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟತೆಯನ್ನು ಬೆಳೆಸ್ಕೋಬೇಕು. ಯಾರೇ ಶತ್ರುವನ್ನು ಬೆಳೆಸಬೇಡಿ. ಶತ್ರುತ್ವವನ್ನು ಯಾರೊಟ್ಟಿಗೂ ಬೆಳೆಸೋದು ಬೇಡ ಈ ದಿನ.
ಭಾಳ ವಿಶೇಷತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ. ತಾವು ಶಿವನನ್ನು ಕುರಿತು ಕೂಡ ಆರಾಧನೆ ಮಾಡಿ ಇನ್ನೂ ಒಳ್ಳೆಯದಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಪೂರ್ತಿ ದಿನ ಸೋಂಬೇರಿತನದಿಂದ ಎಲ್ಲ ಅವಕಾಶಗಳನ್ನು ವಂಚಿತ ಮಾಡ್ಕೊಳ್ತೀರ. ಬಟ್ ಜ್ಞಾನವಿದ್ದರೂ ಪ್ರಯೋಜನವಿಲ್ಲ. ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೋ ಸ್ವಲ್ಪ ಆ್ಯಕ್ಟಿವ್ ಆಗಿ ಮಕ್ಕಳು ಸಹಿತವಾಗಿ ಇದರಿಂದ ವಂಚಿತರಾಗೋದಿಲ್ಲ. ಅಂದರೆ ಅರ್ಥಾತ್ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗ್ತದೆ, ಪ್ರೀತಿಯಲ್ಲಿ ಕೊರತೆ ಆಗ್ತಕ್ಕಂಥದ್ದು ಇರ್ತದೆ. ನೀವು ಟ್ರೇಡಿಂಗಲ್ಲಿದ್ದೀರಾ, ಸ್ವಲ್ಪ ಮಂದಗತಿಯ ಚಾಲನೆ ಇರ್ತದೆ. ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ವೃಶ್ಚಿಕ ರಾಶಿಯವರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಮಂದಗತಿ ಇದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಧನುರಾಶಿಯವರಿಗೆ ಆಸ್ತಿ ಖರೀದಿ ಯೋಗ, ಲಾಭ ಲಭ್ಯತೆ ಇರ್ತದೆ. ಹೆಚ್ಚಿನದಾಗಿ ಬಹಳ ಮುಖ್ಯ, ತನ್ನ ತಂದೆಯ ಆಸ್ತಿಯ ಬಗ್ಗೆ, ಅರ್ಥಾತ್ ಹಿಂದಿನ ಕಾಲದ ಆಸ್ತಿಯ ಬಗ್ಗೆ ಸ್ವಲ್ಪ ಚಿಂತನೆಗಳು, ಅದೇನಾದರೂ ಸ್ವಲ್ಪ ಮಿಸ್ಗೈಡ್ ಆಗಿತ್ತು ಅಂದರೆ ಅದರ ರೆಕಾರ್ಡ್ಸು ಮತ್ತೊಂದು ತೆಗಿತಕ್ಕಂಥ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ತಮ್ಮಂದಿರ ಅಂದರೆ ತಮ್ಮಂದಿರ ಬಗ್ಗೆ ಹೆಚ್ಚಿನದಾಗಿ ಮಹತ್ವವನ್ನು ವಹಿಸ್ಕೊಳ್ಳಿ. ತಾವು ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ಹಾಕೋಬೇಕು. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ಕೊಂಡ್ಬಿಡ್ತೀರ. ಹಾಗಾಗಿ ಹೆಚ್ಚಿನದಾಗಿ ಮಹತ್ವವನ್ನು ಹಾಕಿ ಲೇಸಿನೆಸ್ ಕಡಿಮೆ ಮಾಡಿ ಧನುರಾಶಿಯವರು ಸಹಿತವಾಗಿ ತಾವು ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡೋದಾದರೆ, ಭೂಮಿಯ ವಿಚಾರದಲ್ಲಿ ತಾವು ತಗೊಳ್ತಿದ್ದೀರಾ, ಮತ್ತೊಂದು ಮಾಡ್ತಿದ್ದೀರಾ, ಹಸ್ತಕ್ಷೇಪ ಮಾಡ್ತೀರಾ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅದನ್ನು ಪರಾಮರ್ಶೆಯನ್ನು ಮಾಡಿ ಮುನ್ನುಗ್ಗಿ ಒಳ್ಳೆಯದಾಗ್ತದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ನೋಡಿ, ಪ್ರಯತ್ನ ಪಟ್ಟರೂ ಸಹಿತ ಲಾಭಕ್ಕೆ ಅರ್ಥ ಇರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪಟ್ಟ ವಿರಸಗಳು ಬರ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ತೋರಿಸ್ತದೆ. ಬಟ್ ಹಲವಾರು ಪ್ರಯತ್ನದ ಮೇರೆಗೆ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಈ ದಿನದ ತತ್ವ. ಯಾರು ಮಕರ ರಾಶಿಯಲ್ಲಿದ್ದೀರೋ ಸೆವೆರಲ್ ಟೈಮ್ಸ್ ಅಟೆಂಡ್ ಮಾಡಿ, ಖಂಡಿತವಾಗಿ ಗೆಲ್ತೀರಿ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಸಾಲದ ವಿಚಾರವಾಗಿ ಚಿಂತನೆಗಳು, ಹೇಗೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಬಟ್ ಹಣ, ಫ್ಯಾಮಿಲಿ ಇವೆರಡೂ ಸಹಿತ ಮಂದಗತಿ ಇರ್ತದೆ. ಸಾತ್ವಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ನೋಡಿ, ಬರೀ ಮಾತಿನಿಂದಲೇ ಸಮಸ್ಯೆಗಳನ್ನು ತಳ್ಕೊಳ್ತಕ್ಕಂಥದ್ದು, ಅಥವಾ ತಾವು ನಿಷ್ಠೂರವಾಗಿ ಮಾತಾಡಿ ಬೇರೆಯವರೊಟ್ಟಿಗೆ ಶತ್ರುವಿನ ಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಇವೆರಡೂ ನಿಮ್ಮಲ್ಲಿ ನಡೀತದೆ. ಅದರ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ. ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮೇಲಾಗಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಳ್ಳಿ, ದೈವಿಕ ಮನೋಭಾವತೆಯನ್ನು ಇಟ್ಕೊಳ್ಳಿ, ಆಗ ಅಭಿವೃದ್ಧಿ ಆಗ್ತದೆ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನೋಡಿ, ಮೀನರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತದೆ. ಅಷ್ಟು ಉತ್ತಮತೆ ಇರೋದಿಲ್ಲ, ನಷ್ಟವನ್ನು ತೋರಿಸ್ತದೆ. ಆರೋಗ್ಯದಲ್ಲಿ ಅಷ್ಟು ವಿಶೇಷತೆ ಇರೋದಿಲ್ಲ. ಮೇಲಾಗಿ ನಿಮ್ಮ ಪ್ರೀತಿಸ್ತಾ ಆಗಿರ್ತಕ್ಕಂಥ ಪ್ರೀತಿ ಬಾಂಧವರೊಟ್ಟಿಗೆ ಸಂಬಂಧಗಳು ಅಷ್ಟು ಹದಗೆಡತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ವ್ಯಾಪಾರಗಳು ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ನೋಡಿ. ಭಾಳ ಮುಖ್ಯವಾಗಿ ಈ ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಒಂದು, ಶಾಂತಿ, ಮನೋಕಾಮನೆ ನಿವಾರಣೆಗಳು, ಮನೋರೋಗ, ಹಾಗೆ ಮೋಹ ನಿವಾರಣೆ. ಕೆಲವೊಂದು ಇಲ್ಲ ಸಲ್ಲದ ಮೋಹಗಳು, ನನಗೆ ಅದು ಬೇಕು ಇದು ಬೇಕು ಅಂತಕ್ಕಂಥ ಒಂದು ಲೋಭತೆ, ಆ ಮೋಹದ ನಿವಾರಣೆಗಳು ಈ ಮಂತ್ರದ ಸಹಾಯದಿಂದ ಉಪಶಮನವನ್ನು ತಗೊಳ್ಳುತ್ತೆ. ಮೇಲಾಗಿ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ತಕ್ಕಂಥದ್ದು ಬರ್ತದೆ. ಈ ಮಂತ್ರ ಭಾಳ ವಿಶೇಷವಾಗಿ ಓಂ ಆತ್ರಿಪುತ್ರಾಯ ವಿದ್ಮಹೇ ರೋಹಿಣೇಶಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಓಂ ಅತ್ರಿಪುತ್ರಾಯ ವಿದ್ಮಹೇ ರೋಹಿಣೇಶಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಇನ್ನೊಮ್ಮೆ ಹೇಳ್ತೀನಿ, ಓಂ ಅತ್ರಿಪುತ್ರಾಯ ವಿದ್ಮಹೇ ರೋಹಿಣೇಶಾಯ ಧೀಮಹಿ
ತನ್ನೋ ಚಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿ ದಿವಸ ನೀವು ಸಂಧ್ಯಾ ಸಮಯದಲ್ಲಿ ಪಶ್ಚಿಮ ಅಭಿಮುಖವಾಗಿ ಕೂತು 21 ಹಾಗೂ 108 ಬಾರಿ ಪಠನೆ ಮಾಡಿದ್ದೆ ಆದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಈ ಏಕೈಕ ಚಂದ್ರ ಗಾಯತ್ರಿ ಮಂತ್ರದಿಂದ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.